ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದರೆ ನನ್ನ ಲಾಸ್ಟ್ ವೀಡಿಯೋನ ಚೆಕ್ಔಟ್ ಮಾಡಿ. ಇದು ಅದರದ್ದೇ ಕಂಟಿನ್ಯೂಯೇಷನ್ ಪಾರ್ಟ್ ಆಗಿರುತ್ತೆ. ಸೊ ನಾವೀಗ ಕಾಟ್ರಾಗೆ ಬಂದಿದ್ದೀವಿ. ಕಾಟ್ರಾನಲ್ಲಿ ನಾವು ಫಾರ್ಚೂನ್ ಪಾರ್ಕ್ ಬೈ ITC ಗ್ರೂಪ್ ಇವ್ರ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದೀವಿ. ನಾನು ಈ ವಿಡಿಯೋನಲ್ಲಿ ಈ ಹೋಟೆಲ್ ಹೆಂಗಿತ್ತು ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ನೀವು ಯಾವಾಗಾದರೂ ಜಮ್ಮುನಲ್ಲಿ ವೈಷ್ಣವ ದೇವಿಗೆ ವಿಸಿಟ್ ಮಾಡಬೇಕಂದ್ರೆ ಈ ಹೋಟೆಲ್ನಲ್ಲಿ ಸ್ಟೇ ಮಾಡ್ಬೋದಾ ಬೇಡವಾ ಅಂತ ನಾನು ವಿಡಿಯೋ ಎಂಡ್ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ನಾವು ಹೋಟೆಲ್ ಎಂಟ್ರಿ ಆಗ್ತಿದ್ದಂಗೆ ಹೋಟೆಲ್ ಔಟ್ಸೈಡ್ ತುಂಬ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ನ ಬೆಳೆಸಿದ್ದಾರೆ. ಫುಲ್ ಗ್ರೀನರಿ ಇದೆ. ಅಷ್ಟು ಪ್ಲಾಂಟ್ಸ್ ಇರೋದಕ್ಕೆ ನಿಮಗೆ ಹೋಗಿದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ, ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಆ್ಯಂಡ್ ಹೋಟೆಲ್ ಒಳಗಡೆ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ. ಆ್ಯಂಡ್ ಇದು ಬಂದು 4 ಸ್ಟಾರ್ ಪ್ರಾಪರ್ಟಿ. ಈ ಹೋಟೆಲ್ ಬಂದು ಸಿಟಿ ಮಿಡಲ್ನಲ್ಲಿ ಲೊಕೇಟ್ ಆಗಿದೆ. ಸೊ ದಟ್ ನಿಮ್ಗೆ ಏನೇ ಬೇಕಿದ್ರೂ ಈಸಿಯಾಗಿ ಆಕ್ಸೆಸಬಲ್ ಇರುತ್ತೆ. ಆ್ಯಂಡ್ ವೈಷ್ಣವ ದೇವಿ ಟೆಂಪಲ್ಗೆ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಲ್ಲ ಆ ಜಾಗಕ್ಕೆ ಕೂಡ ಇದು ಹತ್ರ. ಆಲ್ಸೋ ಇಲ್ಲೇ ಹೋಟೆಲ್ಗೆ 100 ಮೀಟರ್ಸ್ ದೂರದಲ್ಲೇ ಶಾಪಿಂಗ್ ಏರಿಯಾ ಇದೆ, ಎಲ್ಲ ಸಿಗುತ್ತೆ. ನಾವು ಆ್ಯಕ್ಚುಲಿ ಶಾಪಿಂಗ್ ಹೋಗಿದ್ವಿ. ಸ್ವೆಟರ್ಸ್ ಇಂದ ಹಿಡಿದು ಪುಲೋವರ್ಸ್, ಜಾಕೆಟ್ಸ್, ಕಾಶ್ಮೀರಿ ಕುರ್ತೀಸ್ ಪ್ರತಿಯೊಂದು ಸಿಗುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಅಕ್ಕಪಕ್ಕನೇ ತುಂಬ ಪಂಜಾಬಿ ಧಾಬಾ, ಇನ್ನೂ ಸುಮಾರು ಫುಡ್ ಔಟ್ಲೆಟ್ಸ್ ಇದೆ. ಸೊ ಇದು ಸಿಟಿ ಸೆಂಟರಲ್ಲಿರೋದ್ರಿಂದ ಅದೊಂದು ಮೇನ್ ಅಡ್ವಾಂಟೇಜ್ ಆಗುತ್ತೆ. ಇನ್ನು ರೂಮ್ ಹೆಂಗಿದೆ ಅಂತ ಕೇಳೋದಾದರೆ ನೀವೇ ವಿಡಿಯೋನಲ್ಲಿ ನೋಡ್ಬೋದು. ರೂಮ್ ಅಂತೂ ಸಖತ್ತಾಗಿತ್ತು. ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಏನೇನೆಲ್ಲ ಕೊಡ್ಬೋದೋ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ರೂಮ್ನಲ್ಲಿ ಆ ಪಿಂಕ್ ಥೀಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ವಾರ್ಡ್ರೋಬ್, ಒಂದು ಸೇಫ್ಟಿ ಲಾಕರ್, ಒಂದು ಮಿನಿ ಫ್ರಿಡ್ಜ್, ಹಾಗೆ ವಾಟರ್ ಬಾಯ್ಲ್ ಮಾಡೋದು, ಕಾಫಿ ಟೀ ಮೇಕಿಂಗ್ ಕೆಟಲ್ ಕೊಟ್ಟಿದ್ದಾರೆ. ಒಂದು TV ಮತ್ತು ಕ್ವೀನ್ ಸೈಜ್ ಬೆಡ್ ಕೊಟ್ಟಿದ್ದಾರೆ. ಹಾಗೆ ಒಂದು ಟೀ ಟೇಬಲ್ ಮತ್ತು ಸಿಂಗಲ್ ಸೋಫಾ ಕೊಟ್ಟಿದ್ದಾರೆ. ವಿಂಡೋ ವ್ಯೂ ಅಂತೂ ಆಸಮ್ ಆಗಿತ್ತು. ವೈಷ್ಣವ ದೇವಿ ಬೆಟ್ಟ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ನನ್ನ ವಾಯ್ಸ್ ಅಂತೂ ಕಂಪ್ಲೀಟ್ಲಿ ಖರಾಬಾಗಿದೆ, ಡೋಂಟ್ ಮೈಂಡ್ ಗೈಸ್. ನಾನು ಇಲ್ಲಿಗೆ ಬರೋಕ್ಕೆ 5 ಡೇಸ್ ಮುಂಚೆನೇ ನನ್ನ ಹೆಲ್ತ್ ಅಪ್ಸೆಟ್ ಆಗಿತ್ತು. 5 ಡೇಸಿಂದ ಕೋಲ್ಡ್, ಫೀವರ್, ಕಾಫ್ ಎಲ್ಲ ಇತ್ತು. ಸೊ ಅದಕ್ಕೆ ನನ್ನ ವಾಯ್ಸ್ ಕಂಪ್ಲೀಟ್ಲಿ ಹೋಗಿಬಿಟ್ಟಿದೆ. ಲಾಸ್ಟ್ ಡೇ ಇನ್ನೇನು ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು, ಡ್ರೈ ಕಾಫ್ ಒಂದಿತ್ತು. ಬಟ್ ವಾಯ್ಸ್ ಚೇಂಜ್ ಆಗಿರೋದು ಮಾತ್ರ ಸರಿ ಆಗಿಲ್ಲ, ಬಿಕಾಸ್ ಇಲ್ಲೂ ಕೂಡ ಕೋಲ್ಡ್ ಅಲ್ವಾ ವೆದರು. ಸೊ ಅದಕ್ಕೆ ವಾಯ್ಸ್ ಚೆನ್ನಾಗಿಲ್ಲ, ಏನು ಅನ್ಕೋಬೇಡಿ. ಔಟ್ ಆಫ್ 10 ನಾನು 9 ರೇಟ್ ಮಾಡ್ತೀನಿ ಈ ಹೋಟೆಲ್ನ. ಏನಕ್ಕೆ 1 ಸ್ಟಾರ್ ಕೊಟ್ಟಿಲ್ಲ ಅಂದರೆ ಬಕೆಟ್ ಮಗ್ ಮಾತ್ರ ನನಗೆ ಇನ್ನೂ ಸ್ವಲ್ಪ ಕ್ಲೀನಾಗಿರೋದು ಕೊಡಬೇಕು ಅಂತ ಅನ್ನಿಸ್ತು. ಅದೊಂದು ಮ್ಯಾಟರ್ಗೆ ನಾನು 9 ಸ್ಟಾರ್ಸ್ ಕೊಡ್ತೀನಿ. ಅದು ಬಿಟ್ಟರೆ ಇನ್ನೇನು ನೆಗೆಟಿವ್ಸ್ ಇಲ್ಲ. ಆ್ಯಕ್ಚುಲಿ ಹಾನೆಸ್ಟಾಗಿ ಹೇಳ್ತಿದ್ದೀನಿ, ನನಗಿನ್ನೇನು ಚೆನ್ನಾಗಿಲ್ಲ ಅಂತ ಅನ್ನಿಸ್ಲಿಲ್ಲ. ಫುಡ್ ಮಾತ್ರ ಆಸಮ್ ಆಗಿತ್ತು. ನಿಜವಾಗ್ಲೂ ಇಲ್ಲೆಲ್ಲ ಫುಡ್ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ಥರ ಫುಡ್ ಸಿಗತ್ತೋ ಇಲ್ವೋ, ಹೆಂಗಿರುತ್ತೋ ಏನೋ ಅನ್ನೋ ಡೌಟ್ಸಲ್ಲಿದ್ದೆ. ಬಟ್ ಫುಡ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫುಡ್ಡೆಲ್ಲ ಹೆಂಗಿತ್ತು ಏನು ಅಂತ ಎಲ್ಲ ವೀಡಿಯೋ ಲಾಸ್ಟ್ನಲ್ಲಿ ಮಾಡಿದ್ದೀನಿ, ವೀಡಿಯೋ ಎಂಡ್ವರೆಗೂ ನೋಡಿ. ಆ್ಯಕ್ಚುಲಿ ನಾವು ಜಮ್ಮುಗೆ ಬರಬೇಕಾದ್ರೆ ನಮ್ಮ ಜೊತೆ ಫ್ಲೈಟ್ನಲ್ಲಿ ನಮಗೆ ಒಂದು 30 ಮೆಂಬರ್ಸ್ ಗ್ಯಾಂಗ್ ಸಿಕ್ಕಿದ್ರು. ಅವರು ಕೂಡ ಹಾಸನಿಂದ ಜಮ್ಮುಗೆ ಬರ್ತಿದ್ರು. ಸೊ ಕನ್ನಡದವ್ರು ಸಿಕ್ಕಿದ್ರೆ ಅದೊಂಥರ ಬಾಂಡಿಂಗ್ ಚೆನ್ನಾಗಿರುತ್ತಲ್ಲ ಮಾತಾಡೋಕ್ಕೆ. ಹಾಗೆ ನಮ್ಮ ಫ್ಲೈಟ್ನಲ್ಲಿ ಪಕ್ಕದಲ್ಲೇ ಕೂತಿದ್ರು, ಅವ್ರು ಮಾತಾಡ್ತಿದ್ರು. ಅವ್ರದ್ದು ಹೋಟೆಲ್ ಬಂದು ಅವ್ರ ಏಜೆನ್ಸಿಯವರು ವೈಷ್ಣವ ದೇವಿ ಹೈಟ್ಸ್ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಇದೆ, ಅಲ್ಲಿ ಅವ್ರಿಗೆ ಕೊಟ್ಟಿದ್ರಂತೆ. ಸೊ ಅವ್ರು ಹೇಳ್ತಿದ್ರು ಫುಡ್ಡಂತೂ ಒಂಚೂರು ಚೆನ್ನಾಗಿರಲಿಲ್ಲ, ನಮಗೊಂಚೂರು ಇಷ್ಟ ಆಗಿಲ್ಲ, ಹೋಟೆಲ್ ಕೂಡ ಏನೂ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು. ಅವ್ರು ಆ್ಯಕ್ಚುಲಿ ನಮಗೆ ನಾವು ಟ್ರೆಕ್ಕಿಗೆ ಹೋದಾಗ ಅವರು ಕೂಡ ನಮಗೆ ಸಿಕ್ಕಿದ್ರು. ಅವರಂತೂ ಹೇಳ್ತಿದ್ರು ಫುಡ್ ಬಗ್ಗೆ, ಇದ್ರ ಬಗ್ಗೆ. ಆ್ಯಂಡ್ ನಾವು ಯಾವ ಟ್ರಾವೆಲಿಂದ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರು. ಸೊ ನಮ್ಮ ಹೋಟೆಲ್ನಲ್ಲಿ ಆ ಪ್ರಾಬ್ಲಮ್ ಇರಲಿಲ್ಲ, ಫುಡ್ಡಂತೂ ತುಂಬ ಚೆನ್ನಾಗಿತ್ತು. ಯೂಶ್ವಲಿ ಈ ಥರ 5 ಸ್ಟಾರ್ ಹೋಟೆಲ್ಸ್ನಲ್ಲಿ ಡಿನ್ನರೆಲ್ಲ ಬುಕ್ ಮಾಡಿದಾಗ ಬಫೆ ಇಟ್ಬಿಟ್ಟಿರ್ತಾರೆ. ಬಟ್ ಈ ಹೋಟೆಲ್ನಲ್ಲಿ ನಮ್ಗೆ ಅವ್ರು ಹಂಗೆ ಮಾಡಲಿಲ್ಲ. ಲೈಕ್ ಅವರೊಂದು ಮೆನು ಕೊಟ್ಬಿಟ್ಟು ಅದರಲ್ಲಿರೋ ಎಲ್ಲ ಐಟಮ್ಸು ಆರ್ಡರ್ ಮಾಡ್ಬೋದು, ಅಥವಾ ನಾವೇ ಸೆಲೆಕ್ಟಿವ್ ಆಗಿ ಚೂಸ್ ಮಾಡಿ ಆರ್ಡರ್ ಮಾಡ್ಬೋದು. 2-3 ಡಿಫ್ರೆಂಟ್ ಸೂಪ್ ಸ್ಟಾರ್ಟರ್ಸ್ ಎಲ್ಲ ಚಾಯ್ಸ್ ಕೊಟ್ಟಿರ್ತಾರೆ, ಯಾವ್ದು ಬೇಕನ್ನೋ ಚೂಸ್ ಮಾಡ್ಬೋದು. ನಾವು ಆರ್ಡರ್ ಮಾಡಿದ ತಕ್ಷಣ ಬಿಸಿ ಬಿಸಿಯಾಗಿ ಆಗ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಂಬಂದು ಸರ್ವ್ ಮಾಡ್ತಾರೆ. ಅದು ಆ್ಯಕ್ಚುಲಿ ಬೆಸ್ಟ್ ಅಂತ ಅನ್ನಿಸ್ತು.
ನಾವಿಲ್ಲಿ ಫಸ್ಟ್ ಆರ್ಡರ್ ಮಾಡಿದ್ದು ಟೊಮೆಟೊ ಧನಿಯಾ ಶೋರ್ಬಾ. ಅದಂತೂ ಸಖತ್ತಾಗಿತ್ತು, ಸ್ಪೈಸಿಯಾಗಿ ಚೆನ್ನಾಗಿತ್ತು. ಇನ್ನೂ ಒಂದೆರಡು ಆಪ್ಷನ್ಸ್ ಇತ್ತು, ಹಾಟ್ ಆ್ಯಂಡ್ ಸೋರ್ ಸೂಪ್, ಇನ್ನೊಂದು ಯಾವುದೋ ಇತ್ತು. ಬಟ್ ಇದನ್ನ ಏನಕ್ಕೆ ಚೂಸ್ ಮಾಡಿದ್ವಿ ಅಂದರೆ ಇದರಲ್ಲಿ ಆ್ಯಕ್ಚುಲಿ ಮಸಾಲ ಎಲ್ಲ ಚೆನ್ನಾಗಿರುತ್ತೆ, ಪೆಪ್ಪರ್ ಎಲ್ಲ ಜಾಸ್ತಿ ಹಾಕಿರ್ತಾರೆ. ಆ ಚಳಿಗೆ ಸ್ಪೈಸಿಯಾಗಿ ಗಂಟ್ಲಲ್ಲಿ ಸಖತ್ತಾಗಿರುತ್ತೆ. ಸೂಪ್ ಜೊತೆಗೆ ಪೊಟ್ಯಾಟೊ ಫ್ರೈ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ರು. ಅದ್ರ ಮೇಲೆ ಕೂಡ ಚಿಲ್ಲಿ ಪೌಡರ್ ಎಲ್ಲ ಹಾಕಿಕೊಟ್ಟಿದ್ರು, ಅದು ಸ್ಪೈಸಿಯಾಗಿ ಚೆನ್ನಾಗಿತ್ತು. ನಾವು ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಹರಾಬರ ಕಬಾಬ್ ಮತ್ತು ಚಿಲ್ಲಿ ಪೊಟ್ಯಾಟೊ ಅಂತೂ ಸಖತ್ತಾಗಿತ್ತು. ಹರಾಬರ ಕಬಾಬ್ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಬಟ್ ನನಗೇನೋ ಅಷ್ಟು ಇಷ್ಟ ಆಗಲ್ಲ ಅದು. ಬಟ್ ಚೆನ್ನಾಗಿತ್ತು ಟೇಸ್ಟ್. ಅವ್ರ ಕಡೆಯಿಂದ ಅವ್ರ ಟೇಸ್ಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮೇನ್ ಕೋರ್ಸ್ನಲ್ಲಿ ಬಟರ್ ರೋಟಿ, ಒಂದು ಬಟರ್ ನಾನ್ ಮತ್ತು ಸೈಡ್ ಡಿಶ್ ಆಲೂ ಗೋಬಿ ಸಬ್ಜಿ ಮತ್ತು ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡಿದ್ವಿ. 2 ಸೈಡ್ ಡಿಶ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರೈಸ್ ಐಟಮ್ ಬಂದು ಜೀರಾ ರೈಸ್ ದಾಲ್ ಆರ್ಡರ್ ಮಾಡಿದ್ವಿ, ಅದು ತುಂಬ ಚೆನ್ನಾಗಿತ್ತು. ನಮ್ಮದು ಡಿನ್ನರ್ ಪ್ರೈಸ್ ಎಲ್ಲ ಕಂಪ್ಲೀಟ್ಲಿ ಪ್ಯಾಕೇಜಲ್ಲೇ ಬುಕ್ ಆಗಿತ್ತು, ನಾವು ಮತ್ತೇನು ಸಪ್ರೇಟಾಗಿ ಪೇ ಮಾಡಿಲ್ಲ. ಬ್ರೇಕ್ಫಾಸ್ಟ್ಗಂತೂ ತುಂಬ ಚಾಯ್ಸಸ್ ಕೊಟ್ಟಿದ್ದರು. ಬ್ರೆಡ್ ಬಟರ್ ಜಾಮ್ ಕೊಟ್ಟಿದ್ದರು, ಹಾಗೆ ಕಪ್ ಕೇಕ್ಸ್ ಕೊಟ್ಟಿದ್ದರು, ಕ್ರೋಸಂಟ್ ಕೊಟ್ಟಿದ್ದರು, ಡೋನಟ್ಸ್, ಚಾಕ್ಲೇಟ್ ಕೇಕ್, ವೆನಿಲಾ ಕೇಕ್, ರೆಡ್ ವೆಲ್ವೆಟ್ ಕೇಕ್, ಹೀಗೆ ಸುಮಾರು ಐಟಮ್ಸ್. ಆ್ಯಂಡ್ ಇನ್ನೊಂದು ಏನಂದರೆ ಯಾವುದೇ ಕೇಕ್ಸ್ಗೂ ಎಗ್ ಯೂಸ್ ಮಾಡಿರಲಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಅಲ್ಲಿ ಬರೋರೆಲ್ಲ ಟೆಂಪಲ್ ವಿಸಿಟ್ ಮಾಡೋರೆ, ಸೊ ಇಲ್ಲಿ ಯಾವುದೇ ರೀತಿಯ ಎಗ್ ಯೂಸ್ ಮಾಡಿಲ್ಲ. ಹಾಗೆ ಕಾಟ್ರಾನಲ್ಲಿ ನಾನ್ ವೆಜ್ ರೆಸ್ಟೋರೆಂಟ್ಸೇ ಇಲ್ಲ, ತುಂಬ ಎಲ್ಲ ವೆಜ್ ರೆಸ್ಟೋರೆಂಟ್ಸೇ ಇರೋದು. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಅಂತ ಬಂದರೆ ಮೈಸೂರು ವಡ ಅಂತ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೇಮ್ ನಮ್ಮ ಕಡೆ ಹೆಂಗೆ ಮಾಡ್ತಾರೋ ಸೇಮ್ ಹಾಗೆ ಇತ್ತು. ಹಾಗೆ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿದರು, 2 ಟೈಪ್ಸ್ ಆಫ್ ಚಟ್ನಿ ಮಾಡಿದರು, ಒಂದು ಕೊಬ್ಬರಿ ಚಟ್ನಿ ಮತ್ತು ಇನ್ನೊಂದು ಟೊಮೆಟೊ ಚಟ್ನಿ. ಕೊಬ್ಬರಿ ಚಟ್ನಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಟೊಮೆಟೊ ಚಟ್ನಿ ಚೆನ್ನಾಗಿತ್ತು. ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು, ಇಡ್ಲಿ ಸಾಂಬಾರು ಚೆನ್ನಾಗಿತ್ತು. ಮತ್ತು ಉಪ್ಮಾ ಮಾಡಿದರು, ಉಪ್ಮಾ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಬಟ್ ಆಯಿಲ್ ಜಾಸ್ತಿ. ನೆಕ್ಸ್ಟ್ ಮಸಾಲ ಪೂರಿ ಕೊಟ್ಟಿದ್ದರು, ಮಸಾಲ ಪೂರಿನೂ ಅಷ್ಟೇ ಚೆನ್ನಾಗಿತ್ತು. ಅದಕ್ಕೆ ಆಲೂ ಸೈಡ್ ಡಿಶ್ ಮಾಡಿದರು, ಅದು ಚೆನ್ನಾಗಿತ್ತು. ಆ್ಯಂಡ್ ಮಸಾಲ ದೋಸೆನೂ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಡಯಟ್ ಮಾಡೋರಿಗೆ ಡಯಟ್ ಫುಡ್ ಆಪ್ಷನ್ಸ್ ಕೂಡ ಅವ್ರು ಕೊಟ್ಟಿದ್ದರು. ಹಾಗೆ ABC ಜ್ಯೂಸ್ ಮತ್ತು ಡಿಟಾಕ್ಸ್ ವಾಟರ್ ಕೂಡ ಕೊಟ್ಟಿದ್ದರು. ಹಾಗೆ ಮಿಕ್ಸಡ್ ಫ್ರೂಟ್ ಜ್ಯೂಸ್ ಮತ್ತು ಕಟ್ ವೆಜಿಟೇಬಲ್ಸ್, ಕಟ್ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ಚಾಕೋಸ್, ಕಾರ್ನ್ ಫ್ಲೇಕ್ಸ್, ಹಾಟ್ ಮಿಲ್ಕ್, ಹಾಗೆ ಉತ್ತಪಮ್, ಆಲೂ ಪರಾಟ, ಗ್ರಿಲ್ಡ್ ಟೊಮೆಟೊ, ಪ್ಯಾನ್ ಕೇಕ್ಸ್, ಬಾಯ್ಲ್ಡ್ ವೆಜಿಟೇಬಲ್ಸ್, ಓಟ್ಸ್ ಕಿಚಡಿ, ಪೈನಾಪಲ್ ಹಲ್ವಾ ಎಲ್ಲ ಇಟ್ಟಿದ್ರು. ನಾನಿಲ್ಲಿ ವೇರ್ ಮಾಡಿರೋ ಶಾರ್ಟ್ ಕುರ್ತಿ ಬಂದು ಅಲ್ಲೇ ಕಾಟ್ರಾನಲ್ಲೇ ನಮ್ಮ ಹೋಟೆಲ್ ಪಕ್ಕದ ಸ್ಟ್ರೀಟ್ನಲ್ಲೇ ಶಾಪಿಂಗ್ ಏರಿಯಾನಲ್ಲಿ ಪರ್ಚೇಸ್ ಮಾಡಿದ್ದು. ಈ ವಿಡಿಯೋನಲ್ಲಿ ನೀವು ನೋಡ್ಬೋದು ರೆಸ್ಟೋರೆಂಟ್ ಒಳಗಡೆ ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇವ್ರ ಹಾಸ್ಪಿಟಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಯಾವಾಗಲೂ ಸ್ಮೈಲಿಂಗ್ ಫೇಸೇ ಇಟ್ಕೊತ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾರೆ. ಹಾಗೆ ಬಂದು ರಿವ್ಯೂ ಕೇಳ್ತಾ ಇರ್ತಾರೆ, ಹೆಂಗಿತ್ತು, ಚೆನ್ನಾಗಿದೆಯಾ ಫುಡ್ಡು, ಏನಾದರೂ ಇಂಪ್ರೂವೈಸ್ ಮಾಡಬೇಕಾ, ಹಾಗೆ ಹೀಗೆ ಅಂತ. ಆ್ಯಂಡ್ ಕೇಳ್ತಾರೆ ನೀವೆಲ್ಲೆಲ್ಲ ಹೋಗಿದ್ರಿ, ನೀನೇನು ಪ್ಲೇಸ್ ನೋಡಿದ್ರಿ, ಆ್ಯಂಡ್ ಏನೇನು ನೋಡ್ಬೋದು ಅಂತ ಸಜೆಸ್ಟ್ ಮಾಡ್ತಾರೆ ಪ್ಲೇಸಸ್ನೆಲ್ಲ. ಸರ್ವ್ ಮಾಡೋರು ಕೂಡ ಅಷ್ಟೇ, ಬಂದು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಶ್ರೀನಗರ್ನಲ್ಲಿ ಏನು ನೋಡ್ಬೋದು, ಕಾಟ್ರಾನಲ್ಲಿ ಏನು ನೋಡ್ಬೋದು ಎಲ್ಲ ಸಜೆಸ್ಟ್ ಮಾಡ್ತಿರ್ತಾರೆ. ಸೆಕೆಂಡ್ ಡೇ ಅಷ್ಟೇ ಅವರೇ ಫುಡ್ ಸಜೆಸ್ಟ್ ಮಾಡಿದ್ರು ನಮಗೆ. ಡಿಫ್ರೆಂಟ್ ಗ್ರೇವಿ ಟ್ರೈ ಮಾಡಿ, ಕಾಶ್ಮೀರ್ದು ಸ್ಪೆಷಲ್ ದಮ್ ಆಲೂ ಟ್ರೈ ಮಾಡಿ, ಮತ್ತು ಏನೇನೋ ಇನ್ನೂ ಒಂದೆರಡು ಡಿಫ್ರೆಂಟ್ ಐಟಮ್ ಹೇಳಿದ್ರು. ನಂಗೆ ಅದರ ನೇಮ್ ನೆನಪು ಬರ್ತಿಲ್ಲ. ನಾನು ಇದರಲ್ಲಿ ಹಾಕಿದ್ದೀನಿ ನೋಡಿ, ಇದೆಲ್ಲ ಸೆಕೆಂಡ್ ನಾವು ಅವರೇ ಸಜೆಸ್ಟ್ ಮಾಡಿದ ಡಿಫ್ರೆಂಟ್ ಐಟಮ್ ಟ್ರೈ ಮಾಡಿರೋದು. ಇದೆಲ್ಲ ಕಾಶ್ಮೀರ್ ಸ್ಟೈಲ್ದು ಚೆನ್ನಾಗಿತ್ತು ಆ್ಯಕ್ಚುಲಿ ಟೇಸ್ಟ್. ಇದು ಬಂದು ದಾಲ್ ಮಖಾನಿ, ಅದು ದಮ್ ಆಲೂ, ಅದು ಪನ್ನೀರ್ದು ಗ್ರೇವಿ, ಅದ್ರ ನೇಮ್ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲಾಸ್ಟ್ನಲ್ಲಿ ನಾವು ಜಾಮೂನ್ ಆರ್ಡರ್ ಮಾಡಿದ್ವಿ, ಜಾಮೂನ್ ಅಂತೂ ಆಸಮ್ ಆಗಿತ್ತು. ಆ್ಯಂಡ್ ಇದು ಸೆಕೆಂಡ್ ಡೇದು ಬ್ರೇಕ್ಫಾಸ್ಟು. ಸೆಕೆಂಡ್ ಡೇ ಡಿಫ್ರೆಂಟ್ ಐಟಮ್ಸ್ ಇಟ್ಟಿದ್ರು, ಮ್ಯಾಗಿ, ಸ್ವೀಟ್ ಕಾರ್ನ್, ಬಾಯ್ಲ್ಡ್ ಪೊಟ್ಯಾಟೊ, ಶಾವಿಗೆ ಇಟ್ಟಿದ್ರು, ಶಾವಿಗೆ ಅಂತೂ ಆಸಮ್ ಆಗಿತ್ತು. ಆ್ಯಂಡ್ ಉತ್ತಪಮ್ ಇಟ್ಟಿದ್ರು, ಉತ್ತಪಮ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮ್ಯಾಗಿನೂ ಅಷ್ಟೇ, ಮ್ಯಾಗಿ ನನ್ನ ಫೇವ್ರೆಟ್ ಫುಡ್, ತುಂಬ ಚೆನ್ನಾಗಿತ್ತು.
ಆ್ಯಂಡ್ ಡೋನಟ್ ಟ್ರೈ ಮಾಡಿದೆ. ಡೋನಟ್ ಪರವಾಗಿಲ್ಲ ಅನ್ನಿಸ್ತು. ನಾವು 2 ಡೇಸ್ ಸ್ಟೇ ಆಗಿದ್ವಿ ಇದೇ ಹೋಟೆಲ್ನಲ್ಲಿ. ನಮಗಂತೂ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ನೀವೇನಾದರೂ ಕಾಟ್ರಾ ವಿಸಿಟ್ ಮಾಡಿದ್ರೆ ಈ ಹೋಟೆಲ್ನಲ್ಲಿ ಆರಾಮಾಗಿ ಸ್ಟೇ ಆಗ್ಬೋದು. ನಿಮಗೂ ಇಷ್ಟ ಆಗುತ್ತೆ ಪಕ್ಕ. ನನ್ನ ನೆಕ್ಸ್ಟ್ ವಿಡಿಯೋ ಬಂದು ವೈಷ್ಣವ ದೇವಿ ಟ್ರೆಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಟ್ರೆಕ್ ಹತ್ತುವಾಗ ಏನೇನು ಸ್ಕ್ಯಾಮ್ ಮಾಡ್ತಾರೆ, ಯಾವ್ಯಾವ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ನಲ್ಲಿ ಹೋಗಬೇಕು, ಪ್ರತಿಯೊಂದು ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ.